ಶಾಂತಿ. ದಿನಾಂಕ ಆಗಿದೆ 27/8/2026. ಈಗ ಈ ಬೇಹದ್ದಿನ ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ. ಆದ್ದರಿಂದ ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಪವಿತ್ರರಾಗಿ. ಆತ್ಮಿಕ ತಂದೆಯು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗಿ ಬದುಕುವ ಶ್ರೀಮತವನ್ನು ನೀಡಿ ಆತ್ಮ ಜಾಗೃತಿಯ ಮಾರ್ಗವನ್ನು ತಿಳಿಸುತ್ತಾರೆ. ಪರಮಾತ್ಮನ ಈ ಜ್ಞಾನವು ಆತ್ಮವನ್ನು ಪವಿತ್ರಗೊಳಿಸಿ ದೇಹಾಭಿಮಾನದಿಂದ ಆತ್ಮಾಭಿಮಾನಿದತ್ತ ಕೊಂಡೊಯ್ಯುವ ಅಮೂಲ್ಯ ವಿದ್ಯೆಯಾಗಿದೆ. ಪತಿತ ಆತ್ಮಗಳನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗದ ಯೋಗ್ಯರನ್ನಾಗಿರಿಸುವ ಕಾರ್ಯವನ್ನು ಪರಮಾತ್ಮನೇ ಮಾಡುತ್ತಾರೆ. ಹಳೆಯ ಕಲಿಯುಗದ ಪ್ರಪಂಚದ ವಿನಾಶದೊಂದಿಗೆ ಹೊಸ ಸತ್ಯಯುಗದ ಸ್ಥಾಪನೆಯ ಕಾರ್ಯ ಈಗ ಸಂಗಮ ಯುಗದಲ್ಲಿ ನಡೆಯುತ್ತಿದೆ. ಆತ್ಮಗಳು ತಮ್ಮ 84 ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿ ಮತ್ತೆ ಶಾಂತಿಧಾಮದ ಮೂಲಕ ಹೊಸ ಸೃಷ್ಟಿಗೆ ಪ್ರವೇಶಿಸುತ್ತವೆ. ಗಂಗಾ ಸ್ನಾನ, ಜಪ, ತಪ ಅಥವಾ ತೀರ್ಥಯಾತ್ರೆಗಳ ಮೂಲಕ ಆತ್ಮವು ಪಾವನವಾಗುವುದಿಲ್ಲ. ತಂದೆಯ ಸ್ಮರಣೆಯೇ ನಿಜವಾದ ಶುದ್ಧಿಯ ಮಾರ್ಗವಾಗಿದೆ. ಪ್ರಳಯದಿಂದ ಲೋಕ ನಾಶವಾಗುವುದಿಲ್ಲ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಪರಿವರ್ತನೆ ಆಗುವುದು ಡ್ರಾಮಾದ ನಿಯಮವಾಗಿದೆ. ಭಕ್ತಿ ಮಾರ್ಗದಲ್ಲಿ ಹೇಳಲ್ಪಟ್ಟ ಅನೇಕ ಕಥೆಗಳ ನಿಜವಾದ ಆಧ್ಯಾತ್ಮಿಕ ಅರ್ಥವನ್ನು ತಂದೆಯೇ ಬಂದು ಸ್ಪಷ್ಟಪಡಿಸುತ್ತಾರೆ. ರಾವಣ ರಾಜ್ಯದಲ್ಲಿ ಆತ್ಮವು ಬಂಧನ ಮತ್ತು ದುಃಖವನ್ನು ಅನುಭವಿಸಿದರೆ ರಾಮರಾಜ್ಯದಲ್ಲಿ ಸಂಪೂರ್ಣ ಸುಖ ಮತ್ತು ಸ್ವಾತಂತ್ರ್ಯವನ್ನು ಪಡೆಯುತ್ತದೆ. ದೇವತೆಗಳಾಗಬೇಕಾದರೆ ಗೃಹಸ್ಥ ಜೀವನದಲ್ಲಿಯೇ ಕಮಲ ಪುಷ್ಪದಂತೆ ಪವಿತ್ರವಾಗಿ ಬದುಕುವ ಪುರುಷಾರ್ಥ ಮಾಡಬೇಕು. ಹಳೆಯ ಪ್ರಪಂಚವು ಮುಳ್ಳಿನ ಕಾಡಿನಂತಿದ್ದು ಸತ್ಯಯುಗವು ಹೂವಿನ ಉದ್ಯಾನವನದಂತಿರುವ ಸುಖಮಯ ಲೋಕವಾಗಿದೆ. ಶಿವತಂದೆಯ ಸ್ಮರಣೆಯ ಮೂಲಕವೇ ಆತ್ಮವು ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತದೆ. ಹಳೆಯ ಪ್ರಪಂಚದ ಮೇಲಿನ ಆಸಕ್ತಿಯನ್ನು ಬಿಟ್ಟು ತಂದೆ, ಮನೆ ಮತ್ತು ಹೊಸ ಪ್ರಪಂಚವನ್ನು ನೆನಪಿಸುವುದೇ ಬೇಹದ್ದಿನ ವೈರಾಗ್ಯವಾಗಿದೆ. ಮಾಯೆಯ ಬಿರುಗಾಳಿಗಳು ಮುಖ್ಯವಾಗಿ ನೆನಪಿನಲ್ಲಿ ವಿಘ್ನ ಉಂಟು ಮಾಡುತ್ತವೆ. ಆದ್ದರಿಂದ ನಿರಂತರ ಯೋಗಾಭ್ಯಾಸ ಅಗತ್ಯವಾಗಿದೆ. ಶ್ರೀಮತದಂತೆ ನಡೆದು ದೃಢ ಪುರುಷಾರ್ಥ ಮಾಡಿದವರೇ ಉನ್ನತ ರಾಜ್ಯ ಪದವಿಯನ್ನು ಪಡೆಯುವ ಭಾಗ್ಯಶಾಲಿಗಳಾಗುತ್ತಾರೆ. ಹಳೆಯ ಪ್ರಪಂಚದ ಮೇಲಿನ ಮೋಹವನ್ನು ತ್ಯಜಿಸಿ ತಂದೆಯೊಂದಿಗೆ ಅಚಲ ಯೋಗವನ್ನು ಇಟ್ಟುಕೊಳ್ಳುವುದು ಅಂತಿಮ ಪರೀಕ್ಷೆಯ ಯಶಸ್ಸಿನ ಗುಟ್ಟಾಗಿದೆ. ಜೀವನದ ಕೊನೆಯ ಕ್ಷಣದಲ್ಲಿ ಪ್ರತಿಯೊಬ್ಬ ಆತ್ಮನಿಗೂ ತನ್ನ ಪುರುಷಾರ್ಥಕ್ಕೆ ಅನುಗುಣವಾದ ಫಲ ಮತ್ತು ಪದವಿಯ ಸ್ಪಷ್ಟ ಅನುಭವವಾಗುತ್ತದೆ. 84 ಜನ್ಮಗಳ ನಾಟಕವು ಈಗ ಮುಕ್ತಾಯವಾಗುತ್ತದೆ. ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಆತ್ಮಾಭಿಮಾನಿಯಾಗಿದ್ದು ಪಾವನರಾಗಬೇಕಾಗಿದೆ. ಅರ್ಥಸಹಿತವಾಗಿ ತನ್ನನ್ನು ಆತ್ಮಬಿಂದುವೆಂದು ತಿಳಿದು ಬಿಂದು ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ. ವ್ಯರ್ಥದ ಲೀಕೇಜನ್ನು ಸಮಾಪ್ತಿಗೊಳಿಸಿ ಸಮರ್ಥರಾಗುವಂತಹ ಕಡಿಮೆ ಖರ್ಚಿನಲ್ಲಿ ಬಹಳ ಪ್ರಸಿದ್ಧ ಭವ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.